ನಮಸ್ಕಾರ ಸ್ವಾಮಿ. ಕಟ್. ನೆಕ್ಸ್ಟ್ ಸರ್ ಏನ್ರಿ ಸರ್ ಇಷ್ಟು ಸಣ್ಣ ಸಣ್ಣ ಶಾಟ್ಗೆಲ್ಲ ಕಟ್ ಹೇಳ್ತಿರಲ್ಲ ಸರ್. ನಿಮ್ಗೆ ಅರ್ಥ ಆಗಲ್ಲ ನೀವೊಬ್ರು. ರೀ ಫಸ್ಟ್ ಶಾಟ್ ಓಕೆ ಆದ್ರೆ ಫಿಲ್ಮಿ ಸೆಂಟಿಮೆಂಟ್ ಎಲ್ಲ ಒಳ್ಳೇದ್ರಿ. ಹೌದಾ ಸರ್? ತಪ್ಪಾಯ್ತು ಸರ್. ರೀ ನೀವು ಸ್ವಲ್ಪ ಟೆನ್ಷನ್ ಮಾಡ್ಕೋಬೇಡಿ, ಕೂಲ್ ಆಗಿರೋದು ಕಲೀರಿ. ಏನ್ ಕೂಲಾಗಿರೋದು? ನೋಡಪ್ಪ ಜೂಮ್ ಹಾಕೊಳ್ಳಿ, ಅಲ್ಲಿಂದ ಜೂಮ್ ಬ್ಯಾಕ್ ಇದು ಮಾಡ್ಕೊಂಡು ಜೂಮ್ ಸರ್ ಪೇಪರ್ನವ್ರು ಕರೀತಿದ್ದಾರೆ. ಬನ್ನಿ ಹೋಗಿ. ಮಿಸ್ಟರ್ ಕಿಟ್ಟಿ ಅವರೇ, ನೀವು ಸುಮಾರು 15 ವರ್ಷಗಳಿಂದ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಡಿಫ್ರೆಂಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಅವಾರ್ಡ್ ತಗೊಂಡಿದ್ದೀರಾ. ಈಗ ಇಂಡಿಪೆಂಡೆಂಟ್ ಆಗಿ ಡೈರೆಕ್ಟ್ ಮಾಡ್ತಿದ್ದೀರಾ. ಏನಿಸುತ್ತೆ ನಿಮ್ಗೆ? ಪೂರ್ಣ ಪ್ರಮಾಣದ ಜವಾಬ್ದಾರಿ ಇರೋದ್ರಿಂದ ಭಯಗೆ ಏನಾದ್ರು ಇದೆಯಾ? ಭಯ ಇಲ್ಲ ಸರ್, ಛಲ ಇದೆ. ಅಂದ್ರೆ ಫಸ್ಟ್ ಇಸ್ ದ ಬೆಸ್ಟ್ ಅಲ್ವಾ ಸರ್? ಇದ್ರಲ್ಲಿ ನನ್ನ ಲೈಫ್ ಇದೆ ಸರ್. ಸಿನಿಮಾದವ್ರು ನಿಮ್ಗೆ ಗೊತ್ತಲ್ಲ, ಬಿದ್ರೆ ಕಲ್ಲು ಹೊಡಿತಾರೆ, ಗೆದ್ರೆ ಕಾಲ್ ಹಿಡಿತಾರೆ. ಆಲ್ರೆಡಿ ಒಳ್ಳೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೆಸರು ತಗೊಂಡಿದ್ದೀರಲ್ಲ. ಛೇ, ಇದ್ದು ಸಹ ನಾನು ಏನ್ ಮಾಡ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇನ್ಮೇಲೆ ಏನ್ ಮಾಡ್ತೀನಿ ಅನ್ನೋದು ಕೌಂಟ್ ಆಗೋದು. ಜನರ ಮನಸ್ಸನ್ನು ಗೆಲ್ಲೋದು ಬಹಳ ಕಷ್ಟ ಇದೆ ಸರ್. ಅಷ್ಟೊಂದು ಕಷ್ಟನಾ ಸರ್? ಡೆಫಿನೆಟ್ಲಿ ಸರ್. ಜನಾರ್ದನ್ ಬೇಕಾದ್ರೆ ಮೆಚ್ಚಿಸಬಹುದು, ಆದ್ರೆ ಜನರು ಮಾತ್ರ ಮೆಚ್ಚಕ್ಕಾಗಲ್ಲ. ಆದ್ರೆ ನನ್ಗಂತೂ ಒಂದು ನಂಬಿಕೆ ಇದೆ, ಡಿಫ್ರೆಂಟ್ ಚಿತ್ರ ಮಾಡಿದ್ರೆ ಜನರು ಖಂಡಿತ ನೋಡ್ತಾರೆ. ತುಂಬಾ ಡಿಫ್ರೆಂಟ್ ಆಗಿದೆ ನಿಮ್ ಕತೆ. 100% ಸರ್. ಡೀಲ್ ಮೇಲೆ ಡೀಲು, ಅದೇ ನನ್ ಕತೆ. ಅಲ್ಲ, ಡೀಲ್ ಅಂತ ಜನಗಳಿಗೆ ಫೀಲ್ ಆಗತ್ತಾ ಅಂತ. ಜನರು ಫೀಲ್ ಮಾಡೋದಿರ್ಲಿ, ನಮ್ಮನ್ನೇ ಎಲ್ಲಿ ಡೀಲ್ ಮಾಡ್ಬಿಡ್ತಾರ ಅಂತ ಭಯ ಸರ್. ಯಾಕೆ? ಕನ್ನಡ ಆಡಿಯನ್ಸ್ ಅಷ್ಟೊಂದು ಡೇಂಜರಾ? ಇಂಟೆಲಿಜೆನ್ಸಿ ಅವ್ರಿಗೆ ಇಷ್ಟ ಆದ್ರೆ ನಮ್ಗೆ ಕಷ್ಟ ಇಲ್ಲ, ಇಲ್ಲದೇ ಇದ್ರೆ ನಮ್ ಕತೆ ಅಷ್ಟೇ. ನೀವೇನ್ ಕೈ ಮುಗಿತಿರೋ ಕಾಲ್ ಎಳಿತಿರೋ ಒಂದು ಅರ್ಥ ಆಗ್ತಿಲ್ಲ. ಅದನ್ನ ಈ ಚಿತ್ರ ನೋಡಿದ ಮೇಲೆ ಡಿಸೈಡ್ ಆಗುತ್ತೆ. ಅಂದ್ರೆ ಈ ಸಿನಿಮಾನ ಜನ ಒಪ್ತಾರೆ ಅಂತ ನಿಮ್ ನಂಬಿಕೆ ಇದೆ ಸರ್? ಖಂಡಿತ ಸರ್, ನನ್ಗಂತೂ ಆ ನಂಬಿಕೆ ಇದೆ. ಕತೆ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದನ್ನ ಮಾತ್ರ ಕೇಳ್ಬೇಡಿ. ನಿಮ್ ಕತೆ ಕೇಳಿ ಪೇಪರ್ ನಲ್ಲಿ ಬರ್ದು ಬಿಟ್ರೆ ಯಾರಾದ್ರೂ ಕದೀತಾರೆ ಅಂತ ಭಯನಾ? ಛೇ, ಹಾಗಲ್ಲ. ಟೆನ್ಷನ್ ಕ್ರಿಯೇಟ್ ಮಾಡಿ ತೋರ್ಸೋದ್ರಲ್ಲಿ ಇರೋ ಥ್ರಿಲ್ಲು ಹಾಗೆ ತೋರ್ಸೋದ್ರಲ್ಲಿ ಇರೋದಿಲ್ಲ. ಓಹೋ, ನಿಮ್ ಪಿಕ್ಚರ್ ಥ್ರಿಲ್ಲಿಂಗ್ ವಿತ್ ಆಕ್ಷನ್ ಸರ್? ಎಕ್ಸ್ಟ್ರಾರ್ಡಿನರಿ ಥ್ರಿಲ್ಲಿಂಗ್ ವಿತೌಟ್ ಆಕ್ಷನ್. ಆಕ್ಷನ್ ಇಲ್ಲದೆ ಫಿಲ್ಮ್ ತೋರ್ಸೋದು ಸಾಧ್ಯನಾ ಸರ್? ಆಕ್ಷನ್ ಇದ್ರೆ ಥ್ರಿಲ್ಲಿಂಗ್ ಅಂತ ಹೇಳಿದ ಪುಣ್ಯಾತ್ಮ ಯಾರು ಅಂತ ತೋರಿಸಿ ಸರ್, ಅಡ್ ಬಿದ್ದು ಬಿಡ್ತೀನಿ. ನೀವು ನಮ್ಗೆ ಚಂದ್ರನ್ ತೋರಿಸ್ತಿರೋ ಸೂರ್ಯನ್ ತೋರಿಸ್ತಿರೋ ಒಂದು ಅರ್ಥ ಆಗ್ತಿಲ್ಲ. ಸರ್ ಯಾರ್ದೋ ದುಡ್ಡು ಎಲ್ಲ ಮುಂಚಾತ್ರೆ. ನನ್ನ ಮಗ ಇಷ್ಟೊತ್ತಾದ್ರೂ 2 ಶಾಟ್ ತೆಗೆದಿಲ್ಲ. ನಿಮ್ ಡೈರೆಕ್ಟ್ರಿಗೆ ಗೆಣಸ್ಕೆತ್ತಾ ಇದ್ದಲ್ಲ ಅಂತ ನಮ್ ಸ್ನೇಹಿತೆಲ್ಲ ಕೇಳಿದ್ರು. ಹಾಗಂತ ಹೇಳಿದ್ರೆ ನಿಮಗೆ ತುಂಬಾ ಬೇಜಾರಾಗುತ್ತಲ್ವ ಸರ್? ಹಲ್ಲು ಡಕಾಲ್ ಇಮಾಮ್ ಸಾಬಿ ಹೆಸರು ಕೇಳಿದ್ದೀರಾ? ಇಲ್ಲ ಸರ್, ಕಲಾಯ್ ಕಾಸಿಂ ಸಾಬಿ ಗೊತ್ತು. ನೀವು ಹೋಗಿ ಸ್ವಲ್ಪ ಕೂಲ ಕೂತ್ಕೊಳ್ಳಿ. ಹೌದಾ ಸರ್? ಓಕೆ ಸರ್. ಏನ್ ಕೂಲ್ ಆಗಿರೋದೋ ಏನೋ, ಇಷ್ಟೊಂದು ಹಣ ಖರ್ಚು ಮಾಡಿ ಫೂಲ್ ಆಗ್ಬಿಟ್ಟಿದ್ರಿ. ಇನ್ ರಾತ್ರಿ ಫುಲ್ ಆಗ್ಬೇಕು ಅಷ್ಟೇ. ಯಾಕೆ ನಿಮ್ ಪ್ರೊಡ್ಯೂಸರ್ ಯಾವಾಗ್ಲೂ ಅಳ್ತಾನೆ ಮಾತಾಡ್ತಾರೆ? ಚೇಚೆ, ಅವ್ರು ಮಾತಾಡೋ ಸ್ಟೈಲೇ ಅದು. ನಿರ್ದೇಶಕರು ಯಾವಾಗ್ಲೂ ನಿರ್ಮಾಪಕರನ್ನ ಬಿಟ್ಕೊಡಲ್ಲ ಬಿಡಿ. ಬಿಟ್ಕೊಡ್ಬಾರ್ದು, ಅವರೇ ತಾನೆ ನಮ್ಮ ಅನ್ನದಾತರು. ಶಾರ್ಟ್ ರೆಡಿ ಸರ್. ಹರರ್ ಫಿಲ್ಮ್ ಹೆದರ್ಸ್ತಿಲ್ಲ. ನೀವು ಟಿಫನ್ ಮಾಡ್ತಾ ಇರಿ, ನಾನು ಶಾರ್ಟ್ ತೆಗೆದು ಬಿಟ್ಬಿಡ್ತೀನಿ. ಓಕೆ? ಏನಪ್ಪಾ ಡೈಲಾಗ್ನ ಚೆನ್ನಾಗಿ ಮಾತಾಡ್ಬೇಕು, ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿರ್ಬೇಕು. ಓಕೆ? ನಿಂದೆಪ್ಪ ಫಸ್ಟ್ ಡೈಲಾಗು. ಓಕೆನಾ? ಕಮಾನ್. ಓಕೆ ಎವ್ರಿಬಡಿ ಕಮಾನ್. ಹೋಗ್ರಿ. ಬುದ್ಧಿ ಇದೇನೆ ಈ ಅಪ್ಪನ್ಗೆ ನಾನು ನಮಸ್ಕಾರ ಮಾಡಿ ಹಿಂಗ ಆಗಿದ್ದೀನಿ ಗೊತ್ತಾ? ಕೇಳೋರು ಕೇಳಿದ್ರೆ ಕೊಡ್ತಾನೆ, ಸಿಕ್ತವ್ರೆಲ್ಲ ಕೇಳಿದ್ರೆ ಕೊಟ್ಬಿಡ್ತಾನ. ಮೈಂಡ್ ಇಟ್. ಹಲೋ, ನಮಸ್ಕಾರ ಅಣ್ಣ. ನಾನು ಯಾರು ಗೊತ್ತಾಯ್ತಾ? ನಾನು ಗೊತ್ತಾಗ್ಲಿಲ್ವಾ? ನಿನಗೆ ಹೆಂಗ್ ಗೊತ್ತಾಗುತ್ತೆ? ವಕ್ರಿಸ್ಕೊಂಡು ಕೆಕ್ಕರಿಸ್ಕೊಂಡು ಹಿಂಗೆ ನೋಡ್ತಾ ಕೂತಿದ್ರೆ ಗೊತ್ತಾಗೋದಿಲ್ಲ. ಒಂದು ವಿಷಯ ಗೊತ್ತಾ ನಿನ್ಗೆ? ನೀನ್ ಹಿಂಗೆ ಮಾತಾಡದೆ ಕೂತಿದ್ರೆ ಉಡಿಸ್ ಮಾಡ್ಬಿಡ್ತಾರೆ ನಿನ್ನ. ಸರ್ ಅವ್ರಿಗೇನು ಗೊತ್ತಾಗಲ್ಲ ಸರ್. ಲವ್ ಅಂದ್ರೆ ಏನಂತ ಅರ್ಥ ಗೊತ್ತಿಲ್ಲ ಸರ್. ಉಡಿಸ್ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಇನ್ನೇನ್ ಮಾಡ್ತಾರ ಅವ್ರು? ಸರ್, ಒಂದು ಹುಡುಗಿ ಬಂದು ನನ್ನ ಹತ್ರ ಲವ್ ಅಂದ್ರೆ ಏನು ಅಂತ ಅರ್ಥ ಗೊತ್ತಾ ನಿನ್ಗೆ ಅಂತ ಹೇಳಿದ್ರು ಸರ್. ಏನ್ ಹೇಳಿದ್ರಿ? ಅದಕ್ಕೆ ನಾನು ಏನ್ ಹೇಳಿದೆ ಗೊತ್ತಾ ಸರ್? ಲೈಫ್ಗೆ ಸ್ಫೂರ್ತಿ. ಓ ಅಂದ್ರೆ ಓಷಿಯನ್, ಸಮುದ್ರದ ಸಂತೋಷ ಅಂದೆ ಸರ್. ವ್ಯಾಲಿ ಆಫ್ ಜೀನಿಯಸ್. ಎಂಡ್ಲೆಸ್ ಜಾಲಿ. ಯೋ, ಬೆಳಿಗ್ಗೆ ಏನಯ್ಯ ತಿಂದೆ? ಇಡ್ಲಿ ವಡೆ ತಿಂದ್ಯೋ ಇಲ್ಲ ಚಿತ್ರಾನ್ನ ತಿಂದ್ಯೋ? ನಾಯಿ ಅರ್ಚ್ಕೊಂಡಲ್ಲ. ಅಷ್ಟು ಅರ್ಥ ಆಗ್ಲಿಲ್ವಾ ನಿನ್ಗೆ? ಸಿನಿಮಾ ನೋಡಕ್ ಬರೋರು ಪುಕ್ಸಟೆ ಬರಲಣ್ಣ, ದುಡ್ಡು ಕೊಟ್ಟು ಬರ್ತಾರೆ. ಚೆನ್ನಾಗಿಲ್ಲ ಅಂದ್ರೆ ಉಗಿಯೋದು ಯಾರಿಗ್ ಗೊತ್ತಾ? ಯಾವನೇ ಡಬ್ಬ ನನ್ ಮಗ ಡೈರೆಕ್ಟರ್ ಅಂತ ನನಗೆ. ಸರ್ ನೀವು ಹೇಳ್ದಂಗೆ ಮಾಡಿದ್ನಲ್ಲ ಸರ್. ಏನೇ ಮಾಡ್ದೆ? ಎಲ್ಲ ನಾನು ಹೇಳ್ದಂಗೆ ಮಾಡ್ದೆ. ನಿನ್ ಮನ್ಸು ಹೇಗ್ ಬಂತೋ ಹಾಗೆ ಮಾಡ್ದೆ. ಹೀಗೆಲ್ಲ ಮಾಡೋದ್ರಿಂದನೇ ಬೇರೆ ಭಾಷೆ ಬಂದು ಒಕ್ಕರ್ಸ್ಕೊಂಡಿರೋದು. ನಾನ್ ತೋರಿಸಿ ನೋಡು ಹೇಗ್ ಮಾಡೋದು ಅಂತ. ಓಕೆ? ಡೈರೆಕ್ಟರ್ಗಳಿಗೆ ಹೀರೋ ಆಗೋದು ಬೆಸ್ಟ್ ಅಪ್ಪ. ಕ್ಯಾಮರಾಮನ್, ಆ ಟೈಟಾನಿಕ್ ಫಿಲ್ಮ್ ನಲ್ಲಿ ಒಂದು ಶಾರ್ಟ್ ತೆಗೆದಿದ್ದೆ, ಹಂಗೆ ಝೂಮ್ ಹೋಗ್ತಾ ಇದ್ರೆ ಊರ್ ಮೇಲೆ ಊರ್ ಬಿದ್ರೆ ಶಾನ್ ಬೋಗಂಗೆ. ಯೋ ಹಾಲಿವುಡ್ ಕ್ಯಾಮರಾಮನ್, ಏನ್ ಸರ್ ನೀನೇನೆ ಕುಯ್ತಾ ಇದೀಯಲ್ಲ, ಬರ ಅಲ್ಲಿ.
ರೆಡಿ ರೆಡಿ ಸರ್. ಈಗಲೇ ಹಿಂಗೆ ಇನ್ನೇನಾದ್ರು ಪಿಕ್ಚರ್ ಇಟ್ಟಾಗ್ಬಿಟ್ರೆ ಅಷ್ಟೇ. ಏನೇ ಅದು ಗುಣಗುಣು? ಏನಿಲ್ಲ. ರಿಫ್ಲೆಕ್ಟರ್ ಸೆಂಟರ್ ಮಾಡ. ತಜಮ್ಮ ಬರಲಿ ಅನಂತರ ಅಲ್ಲೇ ಮುಚ್ಚಿ ಹೇಳೆ ಹೇಳೆ ಆಕ್ಷನ್ ಹೇಳ. ಆಕ್ಷನ್. ಎಲ್ಲಂದ್ರ ಲೇಕ್ ಆಫ್ ಸಾರು, ಓ ಅಂದ್ರೆ ಓಷನ್ ಆಫ್ ಟಿಯರ್ಸ್, ವಿ ಅಂದ್ರೆ ವ್ಯಾಲ್ಯೂ ಆಫ್ ಡೆತ್, ಇ ಅಂದ್ರೆ ಎಂಡ್ ಆಫ್ ಲೈಫ್ ಅಂತ ನನ್ನ ಲೈಫಿಗೆ ಕೈ ಕೊಟ್ಟು ಹೋಗ್ಬಿಟ್ಲು. ಅಂತ ಟಗರ್ನ ಸುಮ್ಮನೆ ಬಿಟ್ಬಿಟ್ರೆ ನನ್ನ ಚೂತ ಯಾರು ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಓ ಹಾಗಾದ್ರೆ ನೀನೇನ್ ಕೇಸಿದ್ಯಾ ನನ್ ಕೇಳ್ತಾ ಇದ್ಯಾ? ಏನು ಮಾಡಲ್ಲ, ಅವಳ ಅಕ್ಕನ ಮುಗಿಸ್ಬಿಡ್ತೀನಿ. ನೀ ನನ್ನ ಹತ್ರ ಡಬ್ಬಲ್ಗೆ ಮಾಡ್ಬೇಡ, ನನ್ ಗೊತ್ತು ನೀನ್ ಅಂದರಕ್ಕೂ ಮಂಚೋಡ ಅನಂತರಾಮಯ್ಯ ಅಂತ. ಯೋ ರಾವ ಕಾಲ ಬರ್ತಾ ಬೇಗಳೆಯ. ಥ್ಯಾಂಕ್ ಯು ಗುರು. ನೀನ್ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಅವಳ ಅಕ್ಕನ ಉಡೇ. ಸೂಪರ್ ಗುರುವೆ, ಸೂಪರ್ ಗುರುವೆ. ಏನಾಯ್ತು ನೋಡ್ರು. ಸೂಪರ್ ಆಕ್ಟಿಂಗ್ ಗುರುವೆ. ಆಕ್ಟಿಂಗ್ ಅಂದ್ರೆ ಇದು ನೋಡ್ ಕಲ್ತ್ಕೊಳ್ಳಿ. ಸುಮ್ನೆ ರೀಲ್ ತಿನ್ನಕ್ ಬರ್ತೀರಾ ಸರ್? ಶಾರ್ಟ್ ಕಟ್ ಆಯ್ತು ಹೇಳಿ ಸರ್. ಜ್ಯೂಸ್ ತಗೊಂಬಂದ್ರಯ್ಯ? ಜ್ಯೂಸ್ ಬೇಡಪ್ಪ, ಒಂದ್ ಲೋಟ ನೀರ್ ತಂದು ಕೊಡು ಸಾಕು. ಸರ್ ಸುಮ್ ಕೂತ್ಕೊಳ್ಳಿ ನೀವು. ಸರ್ 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 ಡೈರೆಕ್ಟ್ರು ಡೈರೆಕ್ಟ್ರು ಸತ್ತೋಗ್ಬಿಟ್ರ. ಸೂರ್ಯ ಕುಲ ಮಂದಾರ ನರಕಪುರ ಸುರಧೀರ ಕೋಣವಾಣ ಸುಂದರ ಕೆಂಗಣ್ಣ ಗಂಭೀರ ನೀಲ ಮೇಘಾಕಾರ ಯಮಧರ್ಮ ಕರುಣಾರ. ಚಿತ್ರಗುಪ್ತರೆ, ಇಂದಿನ ಪ್ರಥಮ ಪಾಪಿಯ ಅಪರಾಧಗಳೇನು? ಕಾಮುಕರಿಗೆ ತಲೆ ಹಿಡಿಯುವುದೇ ಇವನ ಕೆಲಸ. ಹಾಗಾದರೆ ಇವನ ಕೈಕಾಲುಗಳನ್ನು ಕತ್ತರಿಸಿ ಅದೇ ಕೈಕಾಲುಗಳಿಂದ ಎಣ್ಣೆಯನ್ನು ಚೆನ್ನಾಗಿ ಕುದಿಸಿ ಇವನ ದೇಹವನ್ನು ಸುಣ್ಣದ ನೀರಿನಲ್ಲಿ ಬೇಯಿಸಿ ಕಿಂಕರವೇ. ಅಣ್ಣ, ಅಯ್ಯಯ್ಯೋ ಅಪ್ಪ, ಏನಾದ್ರು ದಾನ ಮಾಡಿ ಅಪ್ಪ, ನಿಮ್ಮ ಪುಣ್ಯ ಬರುತ್ತೆ ಅಣ್ಣ, ನೀವು ಸ್ವರ್ಗ ಸಿಗುತ್ತೆ. ಆಲ್ರೆಡಿ ನರ್ಕಕ್ಕೆ ಬಂದಾಯ್ತು, ಇನ್ನೆಲ್ಲಿ ಸ್ವರ್ಗ? ಹೋಗ ಮುಂದೆ. ಮಕ್ಕಕ್ಕೆ ಮಾಮ ಏನಾದ್ರೂ ಸಹಾಯ ಮಾಡಿಯಪ್ಪ. ಯಮ ನಿಮ್ಗೆ ಶಿಕ್ಷೆನಾದ್ರೂ ಕಡಿಮೆ ಮಾಡ್ತಾನೆ, ಕಾಪಾಡಿಯಪ್ಪ. ಸುಮ್ಮನೆ ನಿಲ್ಲುತ್ತೀ ಇಲ್ಲವ? ಅಣ್ಣ ನೀನಾದ್ರೂ ಸಹಾಯ ಮಾಡಣ್ಣ, ಮುಂದಿನ ಜನ್ಮದಲ್ಲಿ ನಿನ್ಗಾದ್ರೂ ಸ್ವರ್ಗ ಸಿಗುತ್ತೆ. ತುಂಕರರೆ, ಇವನನ್ನು ಎಳೆದುಕೊಂಡು ಹೋಗಿ. ಅಣ್ಣ ನೀವಾದ್ರೂ ದಾನ ಮಾಡಿ ಅಣ್ಣ, ನಂತರ ಸ್ಮಾರ್ಟ್ ಆಗ್ತೀರಾ. ನೀನು ಸತ್ತು ನಮ್ಮ ಲೋಕಕ್ಕೆ ಬಂದಿದ್ದರೂ ಎಷ್ಟೊಂದು ಮಾತನಾಡುತ್ತಿರುವೆ. ನಾನು ಸತ್ತಿರೋದು ಫಸ್ಟ್ ಟೈಮ್ ಅಲ್ಲ, ಫಿಫ್ತ್ ಟೈಮ್. ಈ ಹುಚ್ಚನಿಗೆ ಹುಚ್ಚು ನಾಯಿಗಳಿಂದ ಮೈಯನ್ನು ಕಚ್ಚಿಸಿ. ಐ ಡೋಂಟ್ ಕೇರ್. ಬಾಯ್ ಬಾಯ್. ಇಂದು ನಮ್ಮ ಲೋಕಕ್ಕೆ ಆಗಮಿಸಿರುವ ಮಹಾಪಾಪಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಚ್ಚರಿದ್ದಾರೆಯೇ ಚಿತ್ರಗುಪ್ತರೆ? ಪ್ರಭು, ಈಗ ಬಂದವನು ಹುಚ್ಚನಲ್ಲ ಪ್ರಭು. ಜನರ ಉದ್ಧಾರಕ್ಕಾಗಿ ಹೋರಾಡಿ ಹುಚ್ಚನಾಗಿ ಊರಲೆದು ಸತ್ತು ಪೆಚ್ಚನಾಗಿ ಇಲ್ಲಿಗೆ ಬಂದಿದ್ದಾನೆ ಪ್ರಭು. ಚಿತ್ರಗುಪ್ತರೆ, ಇಂದೇಕೋ ನನ್ನ ಎಡಗಣ್ಣು ಹಾರುತ್ತಿರುವುದಲ್ಲ? ಹೌದು, ಇಂದು ಬಂದಿರುವ ಪಾಪಿಗಳ ಸಂಖ್ಯೆ ಕಮ್ಮಿ. ಬೇಗ ಬೇಗ ದಂಡನೆ ವಿಧಿಸಿ ವಿಶ್ರಮಿಸಿಕೊಳ್ಳುವರು. ಮುಂದಿನ ಪಾಪಿ? ಮಹಾಪ್ರಭು, ಇವನೊಬ್ಬ ಆರಕ್ಷಕ ಅಧಿಕಾರಿ. ಕುಖ್ಯಾತ ಕಳ್ಳ ವೀರಪ್ಪನನ್ನು ಹಿಡಿಯಲು ಬಿಟ್ಟರೆ ಅವನಿಗೆ ಹೆದರಿಕೊಂಡು ತನಗೆ ಕ್ಷಯರೋಗವಿದೆ, ಮೂಲವ್ಯಾಧಿ ಇದೆ, ಮಿದುಳು ರೋಗವಿದೆ ಎಂದು ಸುಳ್ಳು ಹೇಳಿ ತನ್ನ ಕೆಲಸವನ್ನು ನಗರಕ್ಕೆ ವರ್ಗಾಯಿಸಿಕೊಂಡು ಇಲ್ಲಿ ದೀಪವಿಲ್ಲದ ವಾಹನಗಳನ್ನು, ಪರಮಾವಧಿವಿಲ್ಲದವರನ್ನು ಕಾಂತಿ ಪಿಂದಿ ಮೊಕದ್ದಮೆಗೆ ಒಳಪಡಿಸಿ ಉತ್ತರನ ಪೌರುಷ ಒಲೆಯ ಮುಂದೆ ಎಂಬಂತೆ ಪರಾಕ್ರಮವನ್ನು ತೋರಿಸುತ್ತಾ ಲಂಚಕ್ಕಾಗಿ ಹೊಂಚು ಹಾಕುವುದೇ ಇವನ ಕೆಲಸವಾಗಿದೆ ಮಹಾಪ್ರಭು. ಎಂತಹ ಘೋರ! ಚಿತ್ರಗುಪ್ತರೆ, ಮಹಾಪ್ರಭು, ಅವನ ತಲೆಯ ಮೇಲೆ ಇರುವುದೇನು? ಪ್ರಭು, ಅವನ ಕೆಲಸಕ್ಕೆ ಅಲ್ಲಿ ಕೊಟ್ಟಿರುವ ಕಿರೀಟ. ಕಿರೀಟವೇ? ಹೌದು. ವಿಚಿತ್ರವಾಗಿದೆಯಲ್ಲ. ಚಿತ್ರಗುಪ್ತರೆ, ಒಮ್ಮೆ ನಾವು ಅದನ್ನು ಧರಿಸಿ ನೋಡಿಬಿಡೋಣವೆಂದು ಆಸೆ ಆಗುತ್ತಿದೆಯಲ್ಲ. ಅಗತ್ಯವಾಗಿ.
ಎತ್ತಲ ಎತ್ತ ನನ್ನ ಮಗನೇ ಎಷ್ಟಿಟ್ಟಿದ್ಯಾ ಎತ್ತಲೇ ಎಷ್ಟಿದ್ಯಾ ನಿನ್ನ ಎತ್ತ ಏನ್ ಹಂಗ್ ನೋಡ್ತಿದ್ಯಾ ಮಹಾಪ್ರಭು ಅಯ್ಯೋ ನೋಡಲಾರೆ ನೋಡಲಾರೆ. ಚಿತ್ರಗುಪ್ತರೆ ಏನಿದು ವಿಚಿತ್ರ? ನನ್ನ ಕೈ ನನ್ನ ಸ್ವಾಧೀನ ತಪ್ಪಿ ಏನೇನೋ ಅಭಿನಯಿಸಿ ತೋರಿಸುತ್ತಿದೆಯಲ್ಲ. ಅಯ್ಯೋ ಅದು ಅದು ಭೂಲೋಕದಲ್ಲಿ ಲಂಚ ಕೇಳುವ ರೀತಿಯೇ ಹಾಗೆ. ಮೊದಲು ಅದನ್ನು ತೆಗೆದು ಬಿಸಾಡಿ. ಇವನ ಬುದ್ಧಿ ಇವನ ಕಿರೀಟಕ್ಕೂ ಬಂದಿದೆಯೇ? ಎಂಥವರು ಇರುವುದರಿಂದಲೇ ಇವನ ಇಲಾಖೆಯಲ್ಲಿ ಒಳ್ಳೆಯವರಿಗೂ ಕೆಟ್ಟ ಹೆಸರು ಬಂದಿದೆ. ಲಂಚ ತಿಂದು ಕೊಬ್ಬಿರುವ ಇವನ ದೇಹವನ್ನು ಸಹಸ್ರ ಚೂರಿಗಳಿಂದ ಚುಚ್ಚಿಸಿ ಸುಣ್ಣದ ನೀರನ್ನು ಬಿಡಿಸಿ ಲಂಚ ತಿನ್ನುವುದನ್ನು ಬಿಡುತ್ತೇನೆ ಎನ್ನುವ ತನಕ ಇವನನ್ನು ಸಹಸ್ರ ಚಡಿಯೇಟಿನಿಂದ ಥಳಿಸಿ ಕಿಂಕರವೇ ಎಳೆದೊಯ್ಯಿರಿ. ಮುಂದುವರಿಯಲಿ ಇವನ ಕತೆ. ಮಹಾಪ್ರಭು, ಈ ಪಾಪಿಯ ಬಳಿ 100 ವರ್ಷ ಕುಳಿತು ತಿಂದರೂ ಕರಗದಷ್ಟು ಹಣವಿರುವುದರಿಂದ ಮದ್ಯಪಾನದ ಅಮಲಿನಲ್ಲಿ ಅತೃಪ್ತ ಕಾಮಿಯಾಗಿ ಕಂಡ ಹೆಣ್ಣುಗಳ ಜೊತೆ ಕಾಮ ಕ್ರೀಡೆಯನ್ನು ಜಲ ಕ್ರೀಡೆಯಂತೆ ಆಡಿದ್ದಾನೆ. ಫಲ ಶಹಬಾಷ್ ವೀರವರ. ಇವನನ್ನು ನೇರ ಸ್ವರ್ಗಕ್ಕೆ ಕಳುಹಿಸಿಬಿಡಿ. ಚಿತ್ರಗುಪ್ತರೆ, ಇವನಿಗೆ ಆಸೆಯನ್ನು ಕೊಟ್ಟದ್ದು ಅದು ನಮ್ಮ ಮೊದಲ ತಪ್ಪು. ಹಣದ ಸವಲತ್ತನ್ನು ಕೊಟ್ಟದ್ದು ಕುಬೇರನ ತಪ್ಪು. ಹಣೆಯಲ್ಲಿ ಬರೆದದ್ದು ಬ್ರಹ್ಮದೇವನ ತಪ್ಪು. ವೃಥಾ ನಾವು ನೀವೇಕೆ ತಲೆಯನ್ನು ಕೆಡಿಸಿಕೊಳ್ಳಬೇಕು? ಇವನನ್ನು ನೇರ ಬ್ರಹ್ಮಲೋಕಕ್ಕೆ ಕಳುಹಿಸಿಬಿಡಿ. ಈ ಪಾಪಿಯ ವಿಷಯ ಮಹಾಪ್ರಭು, ಇವನು ತನ್ನ ಕಣ್ಮುಂದೆ 25 ಬಲಾತ್ಕಾರಗಳನ್ನು ಬೇರೆಯವರಿಂದ ಮಾಡಿಸಿ ಅದನ್ನು ನೋಡಿ ಆನಂದ ಪಡುವುದೇ ಇವನ ಕಾಯಕವಾಗಿದೆ. ಎಲ್ಲ ದುರ್ಮಾರ್ಗಿ, ಕುದಿಯುವ ಮೇಳದ ರಸವನ್ನು ಇವನ ನವರಂಧ್ರಕ್ಕೂ ಬಿಡಿಸಿ ಇವನು ಪಡುವ ಚಿತ್ರಹಿಂಸೆಯನ್ನು ನಮ್ಮ ಕಿಂಕರರು ನೋಡಿ ಆನಂದ ಪಡಲಿ. ಎಳೆದೊಯ್ಯಿರಿ. ನಾನು ಸಿನಿಮಾದಲ್ಲಿ ಒಂದು 25 ರೇಪ್ ಮಾಡಿಸಿದ್ದೀನಲ್ಲಪ್ಪ. ಕಾಲಾಚೆ ಹೋಗು, ಹತ್ರ ಹೋಗು. ಯಾಕೆ ಅಷ್ಟೊಂದು ಹೆದರ್ತಾ ಇದೆಯಾ? ಮಾಡ್ತೀನಿ ಸರ್, ಯಾಕೆ ಮಾಡ್ತೀನಿ ಸರ್. ಈಗ ಹುಡುಗಿ ಹೊರಗಡೆ ಸಿಕ್ಕಿದ್ರೆ ಹುಲಿ ಹಾರ್ದಂಗೆ ಹಾರ್ತೀರಾ ಸರ್? ಈಗ ಮಾಡ್ತೀನಿ. ಈಗ ಹೋಗ್ಲಾಗಿ ಹೋಗಲ್ಲ, ಹತ್ರ ಹೋಗು. ಇಲ್ಲ ಸರ್, ಮಾಡ್ತೀನಿ ಸರ್. ತಲೆ ಕ್ಯಾಮ್ರಾ ಕಂಟಿನ್ಯೂಟಿ ಬರ್ಕೋತಾ ಇದೀನಿ ಸರ್. ಹೋಗ, ಹತ್ರ ಹೋಗ. ಇಲ್ಲ ಸರ್, ಮಾಡ್ತೀನಿ ಸರ್. ಈಗ ಹತ್ರ ಹೋಗಲು ಒದಿತೀನಿ ನಿನಗೆ. ಎಕ್ಸ್ಪ್ಲೇಷನ್ ಕಡಮ್ಮ. ರೆಡಿ ಕ್ಯಾಮ್ರಾ ರೆಡಿ. ಹೋಗ ಹಾಗೆ. ಅದು ಬಾ. ಸರ್, ಏನ್ರಿ ಈ ರೇಪ್ ಸೀನ್ ಸ್ವಲ್ಪ ಜಾಸ್ತಿ ಮಾಡಿಸಿ ಸರ್. ಯಾಕೆಂದ್ರೆ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ಗೆ ಅನುಕೂಲ ಆಗತ್ತೆ. ಅದನ್ನ ತೆಗಿಬೇಕಾದ್ರೆ ಯಾವ್ದಾರು ಬ್ಲೂ ಫಿಲ್ಮ್ ಮಾಡ್ತಾನಲ್ಲ ಅವನ್ ಕರ್ಕೊಂಡ್ ಬನ್ನಿ. ಇಲ್ಲಿ ನೀವು ಮನೇಲಿ ಕುತ್ಕೊಂಡು ತೆಗಿರಿ. ಬರೇ ರೇಪ್ ಅಂತ ತೆಗಿಬೇಕಾದ್ರೆ ಯಾವ ಡೈರೆಕ್ಟರ್ ಬೇಕಲ್ಲ, ಗೊತ್ತಾಯ್ತಾ? ಗುದ್ದಾಡಲೇ. ಏನಮ್ಮ ನಿನ್ನ ಹೆಸರು? ರಂಗಿಲ್ಲ ಸರ್. ಅವನು ನಿನ್ನ ರೇಪ್ ಮಾಡ್ತಿರೋದು. ನೀನೇನಮ್ಮ ನಗ್ತಾ ಇದ್ಯಾ? ಒಂಥರ ಮಜಾ ಆಯ್ತು ಸರ್. ನಾನ್ಸೆನ್ಸ್. ನನಗೇನ್ ಶಿಕ್ಷೆ ಕಾದಿದ್ಯೋ? ಚಿತ್ರಗುಪ್ತರೆ, ಪ್ರಭು, ಈತನಾರು? ಇವನ ತಲೆಯ ಮೇಲೂ ಕಿರೀಟವಿದ್ದಂತೆ ಕಾಣುತ್ತಿದೆಯಲ್ಲ. ಈ ಪಾಪಿ ಚಲನಚಿತ್ರ ನಿರ್ದೇಶಕ. ಓಹೋ, ಇವನ ತಪ್ಪುಗಳನ್ನು ಎಣಿಸುವುದಕ್ಕಿಂತ ತೂಕ ಮಾಡುವುದೇ ಲೇಸು ಪ್ರಭು. ಅದಿರ್ಲಿ ಚಿತ್ರಗುಪ್ತರೆ, ಇವನ ಕಿರೀಟವನ್ನು ಒಮ್ಮೆ ನಾವು ಧರಿಸಿ ನೋಡೋಣವೇ? ನೋಡಿದ್ರೆ ಮಾಧುರಿ ದೀಕ್ಷಿತ್, ಸಿಂಕ್ ಮಾಡಿ ನೋಡಿದ್ರೆ ಶ್ರೀದೇವಿ, ಝೂಮ್ ಆಗಿ ನೋಡಿದ್ರೆ ಜೂಯಿ ಚಾವ್ಲಾ, ಊರ್ಬಿಸಿಲಲ್ಲಿ ನೋಡಿದ್ರೆ ಊರ್ಬಿಡ. ಹೂವಲ್ಲಮ್ಮ, ಫಟಾಫಟ ನೋಡ್ಸಲ್ಲಿ ನಿನ್ನ ಮುಂದೆ ತಂದ್ಬಿಡ್ತೀನಿ. ಏನತ್ಯಾ? ಅಲ್ಲ ಯಮ್ಮ, ಇದೆಲ್ಲ ನಮ್ಮ ಹತ್ರ ಬೇಡ. ನಾವೆಷ್ಟು ಆಟಗಳು ಆಡಿದೀವಂತ ಈ ತಗಡುಗಳನ್ನ ಕೇಳು. ಅಯ್ಯೋ, ಮೊದಲು ಅದನ್ನು ತೆಗೀರಿ ಪ್ರಭು. ಯಾಕಣ ಆ ಕ್ಯಾಪ್ಗಿರೋ ಬಲೆ ನಿನ್ ಯಮನ್ ಕಿರೀಟಕ್ಕೂ ಇಲ್ಲ, ತಿಳ್ಕೊ. ಎಷ್ಟೊಂದು ಕೊಬ್ಬು ನಿನಗೆ. ಮತ್ತಿನ್ನೇನು ಕುಳ್ಚಾರ್ತಿನೋ ನಿಮ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನರಲೋಕದ ಜನ ನಮಗಿನ ಎಷ್ಟು ಕೊಬ್ಬಿರ್ಬೇಕು. ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು, ಇಲ್ಲವಾದರೆ ಇನ್ನೇನ್ ಕಿತ್ಕೊಂತೀಯ? ಇದ್ದೊಂದು ಕಿತ್ಕೊಂಡ್ಬಿಟ್ಟಿದ್ದೀರಾ? ಏನನ್ನ? ನನ್ ಪ್ರಾಣನ? ಅದು ನಿನ್ನ ಹಣೆ ಬರಹ. ನನ್ನ ಹಣೆ ಬರ ಏನಾರ ಇರ್ಲಿ, ನಿಂದೇನ ಹಣೆ ಬರ ಯಮಧರ್ಮ. ಏನದು? ಅಲ್ಲ, ಶತಶತಮಾನದಿಂದ ಅದೇ ಓಲ್ಡ್ ಮಾಡ್ಲು ಕೋಣದ ಮೇಲೆ ಕೂತ್ಕೊಂಡ್ ಬರ್ತೇಲೆ, ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ ಬೇಡ? ಹೋಗ್ಲಿ, ಆ ಕೋಣನಾದ್ರೂ ಏನಯ್ಯ ತಪ್ಪು ಮಾಡಿದೆ? ದಿವಸ ಇಷ್ಟು ದೊಡ್ಡ ಬಾಡಿ ಬಾರನ ಅದ್ರ ಮೇಲೆ ಹಾಕ್ತಿಯಲ್ಲ, ಅದ್ರ ಗತಿ ಏನು? ಅದು ಕೋಣವಲ್ಲ, ನನ್ನ ವಾಹನ. ಅಳಿಯಲ್ಲ ಮಗಳ ಗಂಡ, ಎರಡು ಒಂದೇ. ಈ ನಿನ್ನ ಆಟವೆಲ್ಲ ನಮ್ಮ ಲೋಕದಲ್ಲಿ ನಡೆಯುವುದಿಲ್ಲ. ಯೋ ಚಿತ್ರಗುಪ್ತ, ನಂದೆಲ್ಲಿ ಇಡ್ಲಿ ಅಂತ ಮಧ್ಯ ಬರ್ತಲ್ಲಯ್ಯ, ಸ್ವಲ್ಪ ಮುಚ್ಕೊಂಡು ಕೂತ್ಕೊಂತ್ಯಾ? ಹೇ ಯೋ ಕೋಣಪ್ಪ, ನಿನ್ಗಾದ್ರೂ ಆ ಯಮನ್ ಹೊತ್ಕೊಂಡು ಬೇಜಾರಾಗ್ಲಿಲ್ವಾ? ಏನಯ್ಯ ಕೋಣಪ್ಪ? ಧರ್ಮ, ಯಮ ಧರ್ಮ. ನೀನ್ ಜಂಬ ಕೊಚ್ಕೋಬೇಡ. ಆ ಕೋಣ ನನ್ನ ಹತ್ರ ಏನ್ ಹೇಳ್ತು ಗೊತ್ತಾ? ಅಯ್ಯ ಮಾನವ, ನನ್ನ ನೀ ಯಮಧರ್ಮದಿಂದ ಬಿಡ್ಸಯ್ಯ ನನ್ ಬೇಡ್ಕೊಂತು.
ಅಯ್ಯ ಯಮಧರ್ಮ, ನಿನ್ಗೊಂದ್ ಚೂರಾದ್ರೂ ಬುದ್ಧಿ ಇದೆಯೇನಯ್ಯ? ಏನು ನಮಗೆ ಬುದ್ಧಿ ಇಲ್ಲವೇ? ಇದ್ದಿದ್ರೆ ನೀನ್ ಯಾಕೆ ಹೀಗಿರ್ತಿದ್ದೆ? ನಾನು ಹೇಳ್ತೀನಿ, ನಮ್ ತಾಯಣ್ಣ ನೀನ್ ಖಂಡಿತ ಉದ್ಧಾರ ಆಗಲ್ಲ. ಕಾರಣ? ಅಲ್ಲಯ್ಯ, ಕ್ಷಣ ಕ್ಷಣಕ್ಕೂ ಮಾಡ್ಲಿಕ್ಕೆ ಚೇಂಜ್ ಆಗ್ತಿರೋ ಕಂಪ್ಯೂಟರ್ ಯುಗದಲ್ಲಿ ನೀನ್ ಅದೇ ಹಳೇ ಕೋಣದ ಮೇಲೆ ಕೂತ್ಕೊಂಡ್ ಬರ್ತೀಯಲ್ಲಯ್ಯ. ತೂ ನನಗೇ ನೋಡಕ್ ನಾಚಿ ಆಗ್ತಿದೆ ಕಣಯ್ಯ. ಹೊಚ್ಚು ಬಾಯ್, ಮಾತು ಮಾತಿಗೂ ನನ್ನನ್ನು ಅಯ್ಯ ಅಯ್ಯ ಎಂದೇಕೆ ಕೂಗುತ್ತಿರುವೆ? ಅಯ್ಯ ಎಂದರೆ ಸ್ವರ್ಗ, ಎಲ್ಲವೂ ಅಂದ್ರೆ ನರಕವಯ್ಯ. ಇದು ನಿನಗೆ ತಿಳಿದೇನಯ್ಯ? ಕೂತಲ್ಲೇ ಕೂತ್ಕೊಂಡು ಬೇರೂರಿದ್ರೆ ನಿನಗೆಲ್ಲ ಗೊತ್ತಾಗುತ್ತೆ. ಒಂದ್ಸಾರಿ ಭೂಲೋಕ ಬಂದು ನೋಡಯ್ಯ, ಸ್ವಲ್ಪ ಬುದ್ಧಿನಾರು ಬರುತ್ತೆ ನಿನಗೆ. ಮಾನವ, ನಮ್ಮ ಕಾಯಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಪ್ರೇತಾತ್ಮದಂತೆ ತಿರುಗುವುದೇ ಅಸಂಭವ. ಓಹೋ, ನಿನ್ನೊಬ್ನಿಗೆ ಏನ್ ಕಾಯಕ ಇರೋದು? ಈ ಲೋಕದಲ್ಲಿ ಇನ್ಯಾರಿಗೂ ಇಲ್ವಾ? ಅಲ್ಲಯ್ಯ, ಆ ಶಿವ ಪಾರ್ವತಿ ಎಷ್ಟೇ ಕೆಲಸ ಇದ್ರು ಶಿವರಾತ್ರಿ ದಿವಸ ಭೂಲೋಕಕ್ಕೆ ಬಂದು ಭಕ್ತರಿಂದ ಭಕ್ತಿ ಸ್ವೀಕರಿಸಿ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರೆ. ಆ ಬ್ರಹ್ಮ ವಿಷ್ಣು ಅಂತೂ ಜಾತ್ರೆ ಹಬ್ಬದ ಹೆಸರಲ್ಲಿ ಆವಾಗ ಬಂದು ಹೋಗ್ತಾನೆ ಇರ್ತಾರೆ. ಅದಿರ್ಲಿ, ನಿನ್ನೆ ಮುಂದೆ ನಿಮ್ಮುಂದ್ ಹುಟ್ಟಿದ ಆ ಸಣ್ಣ ಹುಡುಗ ಬಚ್ಚ, ಅವನು ಭೂಲೋಕಕ್ಕೆ ಆವಾಗ ತನ್ನ ತಂದೆ ಹೆಸರಿಟ್ಕೊಂಡು ಬಂದು ಹೋಗ್ತಾನೆ ಇರ್ತಾನಪ್ಪ. ತಂದೆ ಹೆಸರೇ? ಅದೇನಯ್ಯ, ಅವನ ಹೆಸರು ವಿಘ್ನ, ತಂದೆ ಹೆಸರು ಈಶ್ವರ. ಎರಡು ಹೆಸರು ವಿಘ್ನೇಶ್ವರ ಅಲ್ವಾ? ನಮ್ ಲೋಕದಲ್ಲಿ ವಿಘ್ನೇಶ್ವರನ್ ಕೂಡ್ಸಿದ್ರೆ ಸಾಕು, ಆ ಸೂಪರ್ ಫಿಗರ್, ಸೂಪರ್ ಡ್ರೆಸ್ ಹಾಕೊಂಡು ತಟ್ಟೆಲ್ ಕಡ್ ಬಿಡ್ಕೊಂಡು ಬರ್ತಾ ಇದ್ರೆ ಆ ಮಜನೇ ಬೇರೆ ಬಿಡು. ಆರ್ಕೆಸ್ಟ್ರದವರಿಗೆ, ಹರಿಕತೆ ದಾಸರಿಗೆ, ಪೆಂಡಲ್ನವರಿಗೆ ಹಣ ಸುಗ್ಗಿಯೋ ಸುಗ್ಗಿ. ಅದಕ್ಕೆ ಬೀದಿ 4 ಗಣೇಶನ್ ದೇವಸ್ಥಾನ ಆಗಿರೋದು. ದೇವಸ್ಥಾನ ಅನ್ನೋದು ಜ್ಞಾಪಕ ಬಂತು ನೋಡು. ಇಡೀ ಭೂಲೋಕ ಹುಡುಕಿದ್ರು ನಿಂದು ಒಂದೇ ಒಂದು ದೇವಸ್ಥಾನ ಆದ್ರೂ ಇದೆಯಾ? ಇಲ್ಲವೇ? ನೀನು ಅಂದ್ರೆ ಸಾವು, ಸಾವು ಅಂದ್ರೆ ಯಮ. ನಿಂದ್ಯಾವನೆಯ ದೇವಸ್ಥಾನ ಕಟ್ತಾನೆ? ಆ ತಂದೆ ಜಟಾಧರ ಹೇಳಿದಂತೆ ನಾವು ನಮ್ಮ ಕಾಯಕವನ್ನು ನಿರ್ವಹಿಸುತ್ತಿದ್ದೇವೆ. ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲವಲ್ಲ? ಅದ್ಯಾವನಿಗೆ ಗೊತ್ತು? ಏನು ಈ ವಿಷಯ ಭೂಲೋಕದ ಮಾನವರಿಗೆ ತಿಳಿಯದೆ ಇದನ್ನು ತಿಳಿಸುವ ಬಗೆ ಹೇಗೆ? ಇಲ್ಲಿ ನೋಡಿ ಅಮ್ಮ, ಪ್ರಚಾರಕ್ಕೆ ಅಂತ ಹೇಳಿ ಪೇಪರ್ ಇದೆ, ಆಕಾಶವಾಣಿ ಇದೆ, ಟಿವಿ ಇದೆ, ಸಿನಿಮಾ ಇದೆ. ಹಾಗಿದ್ದರೆ ಪತ್ರಿಕೆಯಲ್ಲಿ ಪ್ರಚಾರ ಮಾಡೋಣ. ನಮ್ಮಲ್ಲಿ ಒಬ್ರು ಪೇಪರ್ ತಗೊಂಡ್ರೆ 20 ಜನ ಓದ್ತಾರೆ. ನಿನ್ ಪ್ರಚಾರ ಇರೋ ಪೇಜ್ ಹರಿದೋಗ್ಬಿಟ್ರೆ ಮುಂದೆ ಯಾರು ಓದ್ತಾರೆ? ಆಕಾಶವಾಣಿ? ಆಕಾಶವಾಣಿ ಔಟ್ ಆಫ್ ಫ್ಯಾಷನ್. ಹಾಗಾದ್ರೆ ದೂರದರ್ಶನ? ಜಿ ಟಿವಿ, MTV, PTV ಅದೇನೇನೋ ಬರ್ತಿರ್ಬೇಕಾದ್ರೆ ನಿಂದ್ಯಾರ ನೋಡ್ತಾರೆ? ನಿರ್ದೇಶಕ, ಹಾಗಿದ್ದರೆ ನನ್ನ ಬಗ್ಗೆ ಒಂದು ಒಳ್ಳೆಯ ಸಿನಿಮಾ ಮಾಡೋಣ. ಅದು ನಮ್ಮ ಸಿನಿಮಾದಲ್ಲಿ ಹೈದರಾಬಾದಿಂದ, ಮಡ್ರಾಸಿಂದ, ಬಾಂಬೆಯಿಂದ ನಾಯಕಿಯರನ್ನು ಕರೆಸಿದ್ದಾರೆ. ಆದ್ರೆ ನಿಮ್ಮ ಲೋಕದಿಂದ ಇಷ್ಟರವರೆಗೆ ಯಾರನ್ನೂ ಕರೆಸಿಲ್ಲ ನೋಡು. ರಂಬೆ ಊರಶಿ ಮೇನಕೆಯರಿಗಿಂತ ನಾಯಕಿಯರು ಬೇಕಾ? ಇಲ್ಲಿ ನೋಡಯ್ಯಮ್ಮ, ಅವರನ್ನ ನಂಗೆ ಪರಿಚಯ ಮಾಡಿಸೋ ಬಾರ ನಿಂದು, ಡೀಲಿಂಗ್ ನಂದು. ಲೈಫಲ್ಲಿ ಎಂತೆಂತ ಡೀಲಿಂಗ್ ಮಾಡಿದೀನಿ ಗೊತ್ತಾ? ಅಯ್ಯೋ ಯಮ್ಮ, ಭೂಲೋಕದಲ್ಲಿ ನೋಡು, ಸ್ವಲ್ಪ ಲೇಟ್ ಆದ್ರೆ ನನ್ನ ಹೆಣ ಸುಟ್ಟಾಕ್ಬಿಡ್ತಾರೆ. ಬೇಗ ರಂಬೆ ಊರಿಸಿ ಮೇನಕೆ ಪರಿಚಯಿಸಪ್ಪ. ನಿರ್ದೇಶಕ, ಇಂದ್ರಲೋಕವನ್ನು ಮಾತ್ರ ನಾನು ನಿನಗೆ ತೋರಿಸುತ್ತೇನೆ, ನಾನು ಮಾತ್ರ ಅಲ್ಲಿಗೆ ಬರುವುದಿಲ್ಲ. ನಾನು ನೋಡ್ಕೊತೀನಿ. ಯಮ್ಮ, ಡೋಂಟ್ ವರಿ, ನಾನ್ ಡೀಲ್ ಮಾಡ್ಕೊಂತೀನಿ, ನೀನು ಹೋಗು. ಓಕೆ? ಎಲ್ಲಿ ರಂಬ? ರಂಬ ಊರಿಸಿ ಮೇನಕ, ರಂಬ ರಂಬ ಊರ್ವಶಿ ಮೇನಕ. ಬ್ಯೂಟಿಫುಲ್ ಬ್ಯೂಟಿಫುಲ್. ಭೂಲೋಕದ ಕನಸಿನ ಕನ್ಯೆಯರು, ದೇವಲೋಕದ ಸುಂದರಿಯರು ಇವತ್ತು ನನ್ನ ಕೈಯಲ್ಲಿ. ಅಂಬ, ಯಾರು ಮಾನವ? ಯಾರು ನೀನು? ಏನು ಮಾನವ? ಯಾರು ನೀನು? ಊರ್ವಶಿ. ಯಾರು? ಯಾರು ನೀನು? ಬ್ರಹ್ಮ ವಿಷ್ಣು ಮಹೇಶ್ವರರು ನಿಮಗೆ ಏನು ಹೇಳಿ ಕಳಿಸಿದ್ದಾರೆ ಗೊತ್ತಾ? ಏನು? ಬನ್ನಿ, ಹತ್ರ ಬನ್ನಿ. ಕಮ್ ಕಮ್ ಕ್ಲೋಸ್. ಅಯ್ಯೋ ರಾಮ, ನಿನ್ನತ ಬುದ್ಧಿವಂತನ ಕರ್ಕೊಳ್ಳೋ ಬದಲು ಬುದ್ಧು ನನ್ನ ಮಕ್ಕಳು ಅದು ಕರ್ಕೊಳ್ಬಾರ್ದಾಗಿತ್ತ? ಅಲ್ಲಯ್ಯ, ಸಾಯೋದ್ ಸತ್ತೆ. ನಾನು ಸಿನಿಮಾನಾದ್ರೂ ಮುಗಿಸತ್ತಿದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತಿತ್ತು, ನನ್ನ ಮನಸ್ಸಿಗೂ ಸಮಾಧಾನ ಸಿಕ್ತಿತ್ತಲ್ಲಯ್ಯ. ಸುಮ್ಮನೆ ನಿಂತ್ಕೊಳ್ಳಯ್ಯ. ಅರಿವೆ ಕಾಟ ಆದ್ರೆ ಮಗಳಿಗೆ ಇನ್ನೇನೋ ಕಾಟ ಅಂತೆ. ತಿರುಪತಿ ತಿಮ್ಮಪ್ಪನ ಪಾದ ಹಿಡ್ಕೊಳಕ್ ಹೋಗಿರೋ ಇವ್ರ ತಾಯಿ ಇನ್ನೂ ಬಂದಿಲ್ಲ ಅಂತ ನಾವ್ ಒದ್ದಾಡ್ತಾ ಇದ್ರೆ ಹೋಗ್ಬಿಟ್ಯಾ? ನನ್ಗೆ ಗತಿ ಮಾಡಿ ಹೋಗ್ಬಿಟ್ಯಾ? This program is sponsored by Brahma Vishnu Maheshwara.
ಯೋ ಇವೊಂದೊಂದು ದೊಡ್ಡ ಗೋಳ ಆಯ್ತಲ್ಲಪ್ಪ. ಸಂತೋಷವಾಗಿದ್ರು ಅಳ್ತಾನೆ, ಅಳ್ತಾ ಇದ್ರು ನಗ್ತಾನೆ. ನಮ್ ತಾಯಿ ಸತ್ತೋಗ್ಲಿ ಬೇಡಪ್ಪ ಇವ್ನ್ ಗೋಳು. ಡೈರೆಕ್ಟ್ರೆ, ನೀನು ಮೇಲೆ ಎಲ್ಲಿರ್ತೀಯ ಅಂತ ನನ್ಗೆ ಹೇಳುವುದು. ಯಾಕೆಂದ್ರೆ ಅಲ್ಲಿ 2-3 ಲೋಕ ಇದೆ. ಸರಿಯಾದ ಅಡ್ರೆಸ್ ಕೊಟ್ರೆ ನಾನೇ ಬಂದ್ಬಿಡ್ತೀನಿ. ಏ ಗಾಂಧಿ, ಎತ್ತಾಕೊಂಡ್ರು ನನ್ನ ಮಗನ 15 ಲಕ್ಷ ರೂಪಾಯಿ ಬರ್ಬೇಕು. ಅವ್ನು ಇವ್ನಿಗೊಂದು ಗತಿ ಮಾಡ್ದ, ಇವ್ನು ನಮ್ಗೊಂದು ಗತಿ ಮಾಡ್ತಾವ್ರು. ಎತ್ತಾಕೊಂಡ್ರು ಪಾಪಿಗಳ ಬದುಕಂತೂ ನೆಮ್ಮದಿಯಾಗಿ ಬಿಡ್ಲಿಲ್ಲ. ಸಾಯಕ್ಕಾದ್ರೂ ಬಿಡ್ರು. ದಿಸ್ ಪ್ರೋಗ್ರಾಮ್ ಇಸ್ ಸ್ಪಾನ್ಸರ್ಡ್ ಬೈ ಯಮ. ಹಲೋ 008. ಹಲೋ, ಐ ಆಮ್ ಸ್ಪೀಕಿಂಗ್ ಜೇಮ್ಸ್ ಬಾಂಡ್ ಅಲ್ಲು ಡಕ್ಲ ಇಮನ್ ಸಾಬ್. ಯಮ, ಐ ಆಮ್ ಕಮಿಂಗ್. ಪ್ಲೀಸ್ ಒನ್ ಸೀಟ್ ರಿಸರ್ವ್ ಫಾರ್ ಮೀ ಯಮ. ಪಡ್ಕೊಡವ್ವ ಅಮ್ಮ. ಅಣ್ಣ ಹೋಗ್ಬಿಟ್ಟಲ್ಲಣ್ಣ, ನನ್ನ ಬಿಟ್ಟು ಹೋಗ್ಬಿಟ್ಟಲ್ಲಣ್ಣ. ಹಳೆ ಮಾರಿಯಾಗ ಅಲಿತಿದ್ ನನಗೆ ಕೆಲಸ ಕೊಡುತ್ತವನು ನೀನೆ, ಸಾಯ್ತಿದ್ ನನಗೆ ರಕ್ತ ಕೊಟ್ಟು ಬದುಕ್ತವನು ನೀನೆ ಅಣ್ಣ. ಯಮರಾಜ, ಏನಾಯ್ತು ಚಿತ್ರಗುಪ್ತರೆ? ಆಗಬಾರ್ದಾಯ್ತು. ಅಂದರೆ ಆ ನಿರ್ದೇಶಕ ನಿಮ್ಮ ಬಗ್ಗೆ ಚಿತ್ರ ಮಾಡುತ್ತೇನೆಂದು ನಿಮಗೆ ಆಸೆ ಹುಟ್ಟಿಸಿ ಆ ರಂಬೆ ಊರಿಸಿ ಬೇಡಿಕೆಯನ್ನು ನಿಮ್ಮಿಂದಲೇ ಪ್ರತಿಸಿಕೊಂಡು ಅವರಿಗೆ ನಾಯಕಿಯರನ್ನಾಗಿ ಮಾಡುತ್ತೇನೆಂಬ ಆಸೆಯನ್ನು ಹುಟ್ಟಿಸಿ ನಮಗರಿಯದೆ ಆ ಭೂಲೋಕಕ್ಕೆ ಕರೆದೊಯ್ದಿದ್ದಾನೆ ಪ್ರಭು. ದುರ್ಮಾರ್ಗಿ, ಎಂತಹ ಕಾರ್ಯವನ್ನಿಸಗಿದ್ದಾನೆ. ಅಂದು ಅವನು ಮಾತನಾಡುವಾಗಲೇ ನನಗೆ ಅನುಮಾನವಿತ್ತು. ನನ್ನ ಮಾತು ಎಲ್ಲಿ ಕೇಳಿದಿರಿ ನೀವು? ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದನ್ನು ಬಿಟ್ಟು ಮುಂದೇನು ಮಾಡಬೇಕೆಂಬುದನ್ನು ತಿಳಿಸಿ. ಆ ಪರಶಿವನಿಗೆ ತಿಳಿದರೆ ನಮ್ಮ ಗತಿಯೇನು? ಅಯ್ಯೋ, ಈ ವಿಷಯ ಪರಶಿವನಿಗೆ ತಿಳಿಯಕೂಡದು. ಚಿತ್ರಗುಪ್ತರೆ, ನಾವು ಈಗಿಂದೀಗಲೇ ಭೂಲೋಕಕ್ಕೆ ತೆರಳಿ ಆ ರಂಭ, ಮೇನಕೆ, ಊರ್ವಶಿಯರನ್ನು ಕರೆದು ತರೋಣವೇ? ಆಹಾ, ತೊರೆ ಮಾಡಿ. ಜೈ ಭೂಲೋಕ. థ్యాంక్ యూ వెరీ మచ్. ரொம்ப நன்றி సార్. చాలా ಸಂತೋಷమండి. ಛತ್ರಿ ನನ್ ಮಗ ಮಚ್ಚಿ ಕನ್ನಡ ಕಲ್ಸು ಅಂದ್ರೆ ಎಲ್ಲಾ ಭಾಷೆ ಕಲ್ಸಿ ಬಿಡ್ತಾನಲ್ಲಪ್ಪ. ಯಾಕೆ ಹೀರೋಯಿನ್ ಮಾಡದ್ನಲ್ಲ ಅದಕ್ಕ? ಹೌದು, ನಾವ್ ಯಾವತ್ತೂ ಹೀರೋಯಿನ್ ಆಗೋ ಆಸೆನ ಕನಸಿನಲ್ಲೂ ಕಂಡಿರ್ಲಿಲ್ಲ. ಎಲ್ಲ ವಿಧಿ ಬರಹ. ಅದು ವಿಧಿ ಬರಹ ಅಲ್ಲ, ನಿಮ್ಮ ಬರಹ. ಏನಾಗ್ಬೇಕೋ ಅದಾಗ್ಲೇಬೇಕಲ್ಲ. ಯಾವುದೇ ಕಾರಣಕ್ಕೂ ನಮ್ಮನ್ನ ತಿರುಗಿ ಆ ದೇವಲೋಕಕ್ಕೆ ಕಳಿಸಲ್ಲ ತಾನೆ? ನಾನಿರೋ ತನಕ ಅದಾಗಲ್ಲ ಬಿಡಿ. ನಿಜ ಹೇಳ್ತೀನಿ ಡೈರೆಕ್ಟರ್, ಈ ಲೋಕದ ಸುಖದ ಮುಂದೆ ಆ ಲೋಕದ ಸುಖ ನಿಲ್ ಬ್ಯಾಲೆನ್ಸ್. ಯಾವ ಕಾರಣಕ್ಕೂ ಮತ್ತೆ ಆ ದೇವಲೋಕಕ್ಕೆ ಕಳಿಸಲ್ಲ ಅಂತ ಭಾಷೆ ಕೊಡಿ. ಎಷ್ಟ್ ಸರಿ ಅಂತ ಭಾಷೆ ಕೊಡೋದು? ಈಗ ನೀವು ಭಾಷೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾವು ಶೂಟಿಂಗ್ ಬರೋದೇ ಇಲ್ಲ. ಯಾವನೋ ಸಿನಿಮಾದವನ್ನೇ ಬತ್ತಿ ಇಟ್ಬಿಟ್ಟಿದಾನಲ್ಲಪ್ಪ. ಹಾಗೇನಾರಾಗಿ ಪಿಕ್ಚರ್ ಅರ್ಧಕ್ಕೆ ನಿಂತ್ಬಿಟ್ರೆ ನಾನು ಪ್ರೊಡ್ಯೂಸರ್ ಗೋವಿಂದ. ಏನ್ ಸರ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಭಾಷೆ ಕೊಡಿ, ನಾವೆಲ್ಲೋ ಹೋಗ್ಬೇಕು. ಎಲ್ಲಿಗೆ? ರಾತ್ರಿ ಫೈನಾನ್ಷಿಯರ್ ಕತೆ ಹೇಳ್ತೀನಿ ಅಂತ ಹೇಳಿದ್ದಾರೆ, ನಾವ್ ಅಲ್ಲಿಗೆ ಹೋಗ್ಬೇಕು. ಬೇಗ ಭಾಷೆ ಕೊಡಿ. ಭಾಷೆ ಕೊಡಿ ಸರ್, ಭಾಷೆ ಕೊಡಿ. ಓಕೆ, ಪ್ರಾಮಿಸ್. ಥ್ಯಾಂಕ್ ಯು. ಬಾಯ್. ನಾವು ಕಷ್ಟಪಟ್ಟು ಹೀರೋಯಿನ್ಗಳನ್ನ ತಯಾರು ಮಾಡೋದು, ಇವ್ರು ರಾತ್ರಿ ಕೂಡ್ಸ್ಕೊಂಡು ಕತೆ ಹೇಳೋದು. ನೆನ್ನೆ 1800, ಇವತ್ತಿನ ಸೇರಿ 4000 ಸರ್. ಹೌದಾ? ಪ್ರೊಡಕ್ಷನ್ ಮ್ಯಾನೇಜರ್ ಧರ್ಮ, ಯಮ ಧರ್ಮ. ಸರ್, ಬ್ಯಾಟ ನಾಳೆ ಕೊಟ್ಟಾಯ್ತು, ಶೂಟಿಂಗ್ ಮಾಡಿ ಬನ್ನಿ ಸರ್. ಮೊದಲೇ ಶೂಟಿಂಗ್ ಇಂದ ಸಾಯ್ತಾ ಇದೀವಿ, ಬನ್ನಿ ಸರ್ ಶೂಟಿಂಗ್ ಮಾಡಿ. ಅಯ್ಯೋ ಅಲ್ಲೇ ನಿಂತ್ಕೊಳ್ಳಯ್ಯ. ವೀರ ಸ್ವರ್ಗ ಪ್ರಾಪ್ತಿರಸ್ತು. ಅಯ್ಯೋ ನಿನ್ ಮನೆ ಕಾಯೋಗ 25 ಲಕ್ಷ ಕ್ಯಾಮ್ರಾ ಇದು, ಆ ಕಡೆ ಹೋಗು. ತುಳುಮಾನವ ಎತ್ತ ಮಾಯವಾದ. ನಿರ್ದೇಶಕ ಅಲ್ರಯ್ಯ, ಇಷ್ಟು ದಿವಸ ಡ್ರಾಮಾ ಡ್ರೆಸ್ ಹಾಕೊಂಡು ಫೋಟೋ ತೆಗೆಸ್ಕೊಂಡು ಬರ್ತಾ ಇದ್ರು ಸಿನಿಮಾದಲ್ಲಿ ಚಾನ್ಸ್ ಕೇಳಕ್ಕೆ. ನೀವು ಡ್ರೆಸ್ ಹಾಕೊಂಡೇ ಬಂದಿದ್ದೀರಲ್ಲ, ನಿಮ್ಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ? ಧರ್ಮ, ಯಮ ಧರ್ಮ ಎತ್ತ ಮಾಯವಾದ. ಯಮರಾಜ, ಅವರೆಲ್ಲರೂ ಆಯುಧಗಳನ್ನು ಹಿಡಿದುಕೊಂಡು ನಮ್ಮ ಹತ್ರ ಬರುವುದನ್ನು ನೋಡಿದರೆ ಏನೋ ಅನಾಹುತ ಕಾದಿದೆ ಪ್ರಭು. ಧರ್ಮ, ಯಮ ಧರ್ಮ. ಕರ್ಮ. ಓಡಿ ಪ್ರಭು, ಓಡಿ. ಜೂಟ್.